ಕನ್ನಡದ ಮಾಧ್ಯಮದಲ್ಲಿ ಓದಂತ ಮಕ್ಕಳು, ಕನ್ನಡದಲ್ಲಿ ಪರೀಕ್ಷೆ ಬರೆದಂತ ಮಕ್ಕಳು ಇವತ್ತು ಅವರ ದುಃಖ ದುಮಾನಿಗಳನ್ನ ಕೇಳಲಿಕ್ಕೆ ಕೆಪಿಸಿ ಕೈಲೂ ಆಗ್ಲಿಲ್ಲ, ರಾಜ್ಯ ಸರ್ಕಾರ ಕೈಲೂ ಆಗ್ಲಿಲ್ಲ ಅಂದಾಗ ಇದನ್ನ ಯಾಕೆ ಸಹಿಸ್ಕೊಂಡು ಕೂತ್ಕೋಬೇಕು? ಯಾವುದೇ ಕಾರಣಕ್ಕೂ ಸಹಿಸ್ಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ರಾಜ್ಯ ಸರ್ಕಾರಕ್ಕೆ ಇವತ್ತಾದ್ರೂ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಾದ್ರೂ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಾರ ಅಂತ ಹೇಳಿ ನಾನು ಇವತ್ತು ಗಮನಿಸ್ತಾ ಇದ್ದೀನಿ. ಅದಕ್ಕಾಗಿ ಇವತ್ತು ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ಫ್ರೀಡಂ ಪಾರ್ಕ್ ನಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟ ಸಂವಿಧಾನಬದ್ಧವಾದಂತ ಕಾನೂನಿನ ಚೌಕಟ್ಟಲ್ಲಿ ನಡಿಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ಕಾನೂನಿನ ಚೌಕಟ್ಟದಲ್ಲಿ ನಿಮ್ಮ ಹೋರಾಟಕ್ಕೆ ಬೆಲೆ ಇಲ್ಲ ಅನ್ನೋದಾದ್ರೆ ಈ ಹೋರಾಟ ಬೇರೆ ಸ್ವರೂಪವನ್ನ ಪಡ್ಕೊಳ್ಳೋಕ್ಕಿಂತ ಮುಂಚೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಯಾವ ಕೆಪಿಎಸ್ಸಿ ಮಹಾನ್ ಭ್ರಷ್ಟರ ಕೂಟ ಈ ಕನ್ನಡದ ನಾಡಿನ ನೆಲದ ಕನ್ನಡದ ಮಾಧ್ಯಮದ ಮಕ್ಕಳಿಗೆ ಏನು ಅನ್ಯಾಯ ಮಾಡಿದೆಯಲ್ಲ ಅದನ್ನು ಸರಿಪಡಿಸ್ಬೇಕು. ಸರಿಪಡಿಸದೆ ಹೋದ್ರೆ, ನೀವು ಸರಿ ಮಾಡದೆ ಹೋದ್ರೆ ಜನ ಬುಗಿಲ್ ಹೇಳ್ತಾರೆ. ಇಡೀ ರಾಜ್ಯದಲ್ಲಿ ಜನ ಬುಗಿಲ್ ಹೆದ್ರೆ ಯಾರು ಅದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಶ್ರೀಸಾಮಾನ್ಯರು ಬುಗಿಲ್ ಹೇಳೋಕ್ಕಿಂತ ಮುಂಚೆ ತಾವು ಎಚ್ಚೆತ್ಕೊಂಡು ಆ ಮಕ್ಕಳಿಗೆ ನ್ಯಾಯ ಕೊಡಬೇಕು ಅನ್ನುವ ಅಕ್ವತ್ತಾಯವನ್ನ ಮಾಡ್ಲಿಕ್ಕೋಸ್ಕರ ಅಹೋರಾತ್ರಿ ಧರಣಿಯನ್ನ ವಿದ್ಯಾರ್ಥಿಗಳು ಮತ್ತೆ ಕರವೇ ಸಾರಥ್ಯದಲ್ಲಿ ಇವತ್ತು ನಡೀತಾ ಇದೆ. ನಾನು ಮೊನ್ನೆ ಹೈಕೋರ್ಟ್ ನ್ಯಾಯಾಧೀಶರು ಹೇಳಿದಂತ ಮಾತನ್ನ ಗಮನಿಸಿದೆ. ಹೈಕೋರ್ಟ್ ನ್ಯಾಯಾಧೀಶರು ಹೇಳ್ತಾ ಇದ್ರು, ಇಷ್ಟೊಂದು ಭ್ರಷ್ಟಾಚಾರ ಆದ್ರೆ, ಇಷ್ಟೊಂದು ಅನ್ಯಾಯ ಈ ದೇಶದಲ್ಲಿ ನಡೆಯೋದಾದ್ರೆ ಈ ನೆಲದ ಮಕ್ಕಳು ಇಂಥ ಭ್ರಷ್ಟರ ಮಧ್ಯದಲ್ಲಿ ಬದುಕಕ್ಕಾಗದೆ 6 ರಿಂದ 7 ಲಕ್ಷ ಜನ ಈ ದೇಶ ಬಿಟ್ಟು ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ ಈ ನೆಲದ ಯುವಕರು ಅನ್ನೋ ಮಾತನ್ನ ಮಾನ್ಯ ಹೈಕೋರ್ಟ್ ನ್ಯಾಯಾಧೀಶರು ಹೇಳ್ತಾ ಇದ್ರು. ಕನಿಷ್ಠ 100ಕ್ಕೆ 100ರಷ್ಟು ನ್ಯಾಯ ಕೊಡದೆ ಹೋದ್ರು 50% ನ್ಯಾಯ ಆ ಮಕ್ಳಿಗೆ ಕೊಡ್ಬೋದಾಯ್ತಲ್ಲ, ಅನ್ಯಾಯ ಮಾಡಿದ್ರಲ್ಲ ಅಂತ ಹೇಳಿ ಈ ನೆಲದಲ್ಲಿ ದೊಡ್ಡ ಕ್ರಾಂತಿ ಆಗೋದಕ್ಕಿಂತ ಮುಂಚೆ ಕೆಪಿಎಸ್ಸಿ ಸರಿಯಾಗಬೇಕು, ಆ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನೋ ಮಾತನ್ನ ಹೈಕೋರ್ಟ್ ನ್ಯಾಯಾಧೀಶರು ಹೇಳ್ತಿದ್ರು. ನಮ್ಮ ರಾಜ್ಯದ ದೊರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೌನ ವಹಿಸಿದಿರಲ್ಲ, ಈ ಮೌನದ ಹಿಂದೆ ಕೆಪಿಎಸ್ಸಿ ಭ್ರಷ್ಟಾಚಾರದ ಹಿಂದೆ, ಆದ್ರ ಭ್ರಷ್ಟಾಚಾರದ ಒಳಗಡೆ ನಿಮ್ಮ ಸರ್ಕಾರ ಏನಾದ್ರೂ ಇದೆಯಾ ಅನ್ನುವ ಅಪನಂಬಿಕೆ ಈ ನಾಡಿನ ಜನರಿಗೆ ಕಾಡೋದ್ಕಿಂತ ಮುಂಚೆ ಮುಖ್ಯಮಂತ್ರಿಗಳು ಮಾತಾಡಿದ್ರೆ, ಸರ್ಕಾರ ಮಕ್ಕಳಿಗೆ ನ್ಯಾಯ ಕೊಟ್ರೆ ಜನ ನಿಮ್ಮನ್ನ ಯಾವ ಕನ್ನಡದ ರಾಮಯ್ಯ ಅಂತ ಕರಿತಿದ್ರಲ್ಲ, ಹೋಗಿದ್ ಕಡೆ ಬಂದಿದ್ ಕಡೆ ಕನ್ನಡದ ವ್ಯಾಕರಣದ ಪಾಠ ಮಾಡ್ತಿರಲ್ಲ ಸಿದ್ದರಾಮಯ್ಯನವರೇ, ಇದ ನಿಮ್ಮ ಕನ್ನಡದ ಕಾಳಜಿ ಕಳಕಳಿ. ಕನ್ನಡದ ಮಾಧ್ಯಮದ ಪಾಠ ಮಾಡೋದಲ್ಲ, ಕನ್ನಡದ ಮಕ್ಕಳ ಭವಿಷ್ಯ ಬದುಕನ್ನು ಕಟ್ಕೊಡೋ ಕೆಲಸ ನಿಮ್ಮಿಂದ ಆದಾಗ ಅದ ನಂಬಿಕೆ ಉಳಿಸ್ಕೊತೀರಿ. ಇಲ್ಲದೆ ಹೋದ್ರೆ ಕರ್ನಾಟಕ ಜನರ ಆ ಒಂದು ಭುಗಿಲೆದ್ದ ಹೋರಾಟವನ್ನ ಇನ್ಮೇಲೆ ಯಾರೂ ತಡೆಯಕ್ಕಾಗಲ್ಲ. ನಾವು ಇಲ್ಲಿವರೆಗೂ ಕಾನೂನುಬದ್ಧವಾದ ಸಂವಿಧಾನಬದ್ಧವಾದ ಅದ್ರೊಳಗಡೆ ಹೋರಾಟ ಮಾಡ್ಕೊಂಡ್ ಬಂದಿದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಬೇರೆ ಸ್ವರೂಪ ಪಡ್ಕೊಳ್ಳೋಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ.